ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಈಗ ಚರ್ಚೆಗೆ ಬಿಸಿ ಬಿಸಿ ಕಾರಣವಾಗಿರುವಂತದ್ದು. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರ ವಿಶೀಕರಣ ಮಾಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು. ಡಿ.ಕೆ. ಶಿವಕುಮಾರ್ ಕೂಡ ರಂಭಾಪುರಿ ಮಠದ ಅಜ್ಜಯ್ಯನವರ ಪರಮ ಭಕ್ತರು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ರಂಭಾಪುರಿ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ. ಬುದ್ಧಿ ನಮಸ್ಕಾರ. ಜಗದ್ಗುರುಗಳಿದ್ದಾರೆ. ಬುದ್ಧಿ, ಈಗ ಡಿ.ಕೆ. ಶಿವಕುಮಾರ್ ಹಲವು ವರ್ಷದ ನಂತರ ಏನಾದರೂ ಒಂದು ಹೋರಾಟದ ಫಲವಾಗಿ ಈಗ ಸಿಎಂ ಆಗ್ತಾ ಇದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬಹಳ ಶ್ರಮಪಟ್ಟು ರಾಜ್ಯದಲ್ಲಿ ಬಹುಸಂಖ್ಯೆಯಲ್ಲಿ ಶಾಸಕರು ಬರಲಿಕ್ಕೆ ಕಾರಣರಾಗಿದ್ದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಆದರೆ ಚುನಾಯಿತ ಸರ್ಕಾರ ಬಂದ ನಂತರದಲ್ಲಿ ಏನು ರಾಷ್ಟ್ರೀಯ ನಾಯಕರು ಮೊದಲಿಗೆ ಮತ್ತೊಂದು ಅವಕಾಶ ಸಿದ್ದರಾಮಯ್ಯನವರಿಗೆ ಕೊಡುವಂಥ ತೀರ್ಮಾನ ಮಾಡಿದರು. ತದನಂತರದಲ್ಲಿ ಎರಡನೇ ಅವಧಿಗೆ ಏನು ಶಿವಕುಮಾರ್ ಅವರಿಗೆ ಕೊಡಬೇಕಂತಿತ್ತು, ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ವಿಳಂಬ ಆಗಿರ್ಬೋದು. ಆದರೂ ನಿನ್ನೆ ರಾಷ್ಟ್ರೀಯ ನಾಯಕರು ಒಂದು ಒಮ್ಮತದ ನಿರ್ಣಯ ಮಾಡಿ ಶ್ರಮಿಸಿದಂಥ ವ್ಯಕ್ತಿಗೆ ಏನು ಆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ರಲ್ಲ, ಆ ನಿರ್ಧಾರದಿಂದ ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ನಾಡಿನ ಎಲ್ಲ ಜನತೆಗೆ ಸಂತೋಷ ತಂದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಳ ತಾಳ್ಮೆ ಸಹನೆಯಿಂದ 2 ವರ್ಷ ದಾಟಿ ಹೋಗಿದ್ರೂ ಕೂಡ ಅವರು ತಮ್ಮ ತಾಳ್ಮೆ ಕಟ್ಟೆಯನ್ನು ಒಡೆದುಕೊಳ್ಳದೆ ಶಾಂತ ರೀತಿಯಿಂದ ಇದ್ದು ಎಲ್ಲ ದೈವ ಒಂದಿಲ್ಲ ಒಂದು ದಿನ ನನಗೆ ಒಳ್ಳೇದು ಮಾಡ್ತಾ ಇದೆ, ನಾನು ನಂಬಿದಂಥ ರಂಭಾಪುರಿ ಅಜ್ಜಯ್ಯ ನನ್ನನ್ನು ಕೈ ಹಿಡಿದು ಮೇಲೆ ಎತ್ತಿ ಆ ಸ್ಥಾನಕ್ಕೆ ಕರೆದೊಯ್ತಾರೆ ಅನ್ನುವಂಥ ನಂಬಿಕೆ ಏನಿತ್ತು, ಅದು ಇವತ್ತು 100ಕ್ಕೆ 100 ಸತ್ಯವಾಗಿದೆ. ಆ ಪೀಠದ ಜಗದೊಳಗೆ ನಮಗಂತೂ ಭಾಳ ಹರ್ಷ ಆಗಿದೆ. ಹಲವು ಬಾರಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಪಡಿಬೇಕು ಅಂತೇಳಿ ನೀವು ಕೂಡ ಒಂದು ಆಗ್ರಹವನ್ನ ಮಾಡಿದ್ರಿ ಪ್ರಮುಖವಾಗಿ. ಈ ಹಿಂದಿನ ರಾಮನಗರ ಜಿಲ್ಲೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ಮಾತನ್ನು ಅವಧಿ ಮುಗಿಯುವ ಮುನ್ನ ನಾವು ಹೇಳಿದ್ವಿ. ಈಗ ಅದು ಅವಧಿ ಮುಗಿದು ಮತ್ತೆ 6 ತಿಂಗಳ ಮುಂದೆ ಹೋಯ್ತು. ಆದರೆ ಈಗ ಅದು ಸಾಕಾರಗೊಂಡಿದ್ದು ಒಂದು ಥರ ನೆಮ್ಮದಿ. ನಿಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ ಏನಾದ್ರು ಫೋನು ಏನಾದ್ರು ಮಾಡಿದ್ರು ಗುರು? ಅಂಥದ್ದು ಯಾವುದು ಮಾಡೋಲ್ಲ. ಅವರು ಅಭಿಮಾನ ಇತ್ತಂದ್ರೆ ಎಲ್ಲಿಯಾದರೂ ಬರ್ತಾರೆ, ಬರಲೇಬೇಕಪ್ಪ ಅನ್ನುವಂಥ ಕಟ್ಟುನಿಟ್ಟಿಂದ ನಿಬಂಧನೆ ನಮ್ದೇನಿಲ್ಲ. ಅವ್ರಿಗೆ ಅವಕಾಶ ಆದಾಗ ಬಂದ ದರ್ಶನ ಮಾಡ್ಬೋದು. ಅವರಿಗೆ ನಿಮ್ಮ ಆಶೀರ್ವಾದ ಮತ್ತು ಸಲಹೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಒಳ್ಳೆಯ ಆಡಳಿತ ಕೊಡಲಿ, ಅದರಿಂದ ಜನರಿಗೆ ಸುಭಿಕ್ಷೆ ಉಂಟಾಗಲಿ, ಜಾತಿಗಳಲ್ಲಿ ಸಾಮರಸ್ಯ ಬೆಳೀಲಿ, ಸಂಘರ್ಷಗಳು ನಿಂತು ಹೋಗಲಿ, ಏನು ಅಮಾಯಕ ಜೀವಗಳು ಏನು ಬಲಿ ಆಗ್ತಾ ಇದೆ ಇಂಥವೆಲ್ಲ ನಿಂತು ಹೋಗಲಿ, ಮತ್ತು ಮಹಿಳೆಯರ ಮೇಲೆ ನಡೆಯುವಂಥ ಇತ್ತೀಚಿನ ಕೊಲೆ ಆಗಿರ್ಬೋದು, ಅನ್ಯಾಯ ಅಪಚಾರ ಆಗಿರ್ಬೋದು, ಇವೆಲ್ಲನೂ ಇಂಥವೆಲ್ಲ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕಾರ್ಯ ಮಾಡಲಿಕ್ಕೆ ಇನ್ನಷ್ಟು ಅವರು ಬಲ ಕೊಡಲಿ ಅಂತ ನಾವು ಇಚ್ಛಪಡ್ತೀವಿ. ಇದಿಷ್ಟು ರಂಭಾಪುರಿ ಜಗದ್ಗುರುಗಳವರ ಒಂದು ಮಾತುಗಳ. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.